ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಡೆಸಿಕೇಟೆಡ್ ಕೋಕೋನಟ್ ಮಾಡುತ್ತೇನೆ. ಅಂಗಡಿಯಿಂದ ತರುವ ಬದಲು ಮನೆಯಲ್ಲೇ ಮಾಡಿ ಸ್ಟೋರ್ ಮಾಡಿಟ್ಟುಕೊಳ್ಳಬಹುದು. ಬಹಳ ಕಾಯಿ ಉಳಿದಾಗ ಇದನ್ನು ಮಾಡಿದರೆ ಕೇಕು, ಬಿಸ್ಕಿಟು, ಅಡಿಗೆ, ಚಟ್ನಿ ಎಲ್ಲದಕ್ಕೂ ಉಪಯೋಗಿಸಬಹುದು. ಇದನ್ನು ಮಾಡಲು ನಾನು ಇಲ್ಲಿ ಒಂದೇ ಪ್ರಮಾಣದಲ್ಲಿ ತೋರಿಸಲು ಒಂದು ಕಾಯಿ ತೆಗೆದುಕೊಂಡಿದ್ದೇನೆ. ಮೇಲಿನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಹೋಳು ಮಾಡಿಟ್ಟುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ತರಿಯಾಗಿ ಇದನ್ನು ಈ ರೀತಿ ಮಿಕ್ಸಿ ಮಾಡಿಕೊಳ್ಳಬೇಕು. ಇಷ್ಟಾದರೆ ಸಾಕು. ಈ ರೀತಿಯಾಗಿ ಪೌಡರ್ ಆದರೆ ಸಾಕು. ಈಗ ಇದನ್ನು ಒಂದು ಪ್ಯಾನಿಗೆ ಹಾಕಿ ಅಥವಾ ಪಾತ್ರೆಗೆ ಹಾಕಿ ಮೊದಲು ಹೈ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಳಬೇಕು. ನಂತರ ಇದನ್ನು ಸಣ್ಣ ಉರಿಯಲ್ಲಿ ಈ ರೀತಿ ಹುರಿದುಕೊಳ್ಳಬೇಕು. ಕೊಬ್ಬರಿ ಕೆಂಪಗಾಗಬಾರದು. ಇದೇ ರೀತಿ ನೋಡಿಕೊಂಡು ಸಣ್ಣ ಉರಿಯಲ್ಲಿ ಈ ರೀತಿ ಹುರಿದುಕೊಳ್ಳಬೇಕು. ಈಗ ಡೆಸಿಕೇಟೆಡ್ ಕೋಕೋನಟ್ ರೆಡಿಯಾಗಿದೆ. ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಟುಕೊಳ್ಳಬೇಕು. ಆರಿದ ನಂತರ ಇದನ್ನು ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟುಕೊಳ್ಳಬಹುದು.